ನೇಸರ ನಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇವತ್ತು ಸಂಕ್ರಾಂತಿ, ಎಲ್ಲಾ ಕಡೆಯಲ್ಲೂ ಕೂಡ ಸಂಕ್ರಾಂತಿ ಹೊಸ ಸಂಭ್ರಮ ಮನೆ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ಯಾವ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಅನ್ನೋದು ಈಗ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇರಬಹುದು. ಹಾಗೆ ಇವತ್ತಿನ ಸಂಕ್ರಾಂತಿಯ ವಿಚಾರವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಸ್ಪರ್ಶ ಮಾಡ್ತಾ ಇದೆ ಲಿಂಗಕ್ಕೆ. ಸೊ ಅದು ಕೂಡ ವಿಶೇಷವಾಗಿದೆ. ಹಿಂದಿನ ವರ್ಷ ಸ್ಪರ್ಶ ಮಾಡಲಿಲ್ಲ, ಯಾಕಂತಂದ್ರೆ ಹಿಂದಿನ ವರ್ಷ ಮಳೆ ಬಿದ್ದಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ಈಶ್ವರ ಲಿಂಗಕ್ಕೆ ಆ ಸೂರ್ಯನ ರಶ್ಮಿ ಸ್ಪರ್ಶ ಮಾಡಲಿಲ್ಲ. ಇವತ್ತು ಅಂದರೆ ಈ ದಿನ ಮತ್ತೆ ಸೂರ್ಯನ ರಶ್ಮಿ, ಮಕರ ಸಂಕ್ರಾಂತಿಯ ದಿನ ಸೂರ್ಯನ ರಶ್ಮಿ ಹೋಗಿ ಸ್ಪರ್ಶ ಮಾಡುತ್ತೆ ಆ ಲಿಂಗಕ್ಕೆ. ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ವೇದ ಬ್ರಹ್ಮಶ್ರೀಗಳಾಗಿರುವಂತಹ, ಸಮನ್ವಯ ಸರಸ್ವತಿಗಳು ಆಗಿರುವಂತಹ, ಹಾಗೆ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷರು, ವಾಸ್ತುಶಾಸ್ತ್ರವನ್ನು ಅರಿತಂತಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡುಂ ಗುರೂಜಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದ. ತಮಗೂ ತಮ್ಮ ವಾಹಿನಿಯವರೆಗೂ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಸಂಕ್ರಾಂತಿ ಹಬ್ಬ ಈಗ ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ. ಈಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಸೂರ್ಯರಶ್ಮಿ ಲಿಂಗವನ್ನ ತಾಕ್ತಾ ಇರುವಂಥದ್ದು, ಅದರ ವಿಚಾರವಾಗಿ ಒಂದಿಷ್ಟು ಹೇಳ್ತೀರಾ ನಮಗೆ? ಖಂಡಿತ. ಓಂ ನಮಸ್ತೆ ರುದ್ರಮನ್ಯವಭೂತೋತೈಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಆದಿತ್ಯಾತ್ಮನೇ ಶ್ರೀರುದ್ರಾಯ ನಮೋ ನಮಃ. ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ನಮಸ್ಕರೋಮಿ. ವೇದದ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ, ವೇದ ಮಂತ್ರಗಳ ಹಿನ್ನೆಲೆಯಲ್ಲಿ ನಮ್ಮ ಒಂದು ಸ್ಕ್ರಿಪ್ಚರ್ಸ್ ಏನಿದೆ ಇವೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ, ಸೂರ್ಯನಿಗೂ ಮತ್ತು ಶಿವನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದು ನಾವು ಕಂಡುಕೊಳ್ತೀವಿ ನಾವು. ಈಗ ನಾನು ಹೇಳಿದಂಥ ಒಂದು ಮಂತ್ರ, ಮೊಟ್ಟ ಮೊದಲನೇ ಮಂತ್ರ ರುದ್ರ ಪ್ರಶ್ನದಲ್ಲಿ ಬರತಕ್ಕಂಥ ಮಂತ್ರ ಆಗಿರುತ್ತೆ. ನಮಸ್ತೆ ರುದ್ರಮನ್ಯವ ಉತೋದಶವೇ ನಮಃ ಅಂತ ಪ್ರಾರಂಭ ಮಾಡಿದೆ. ಆ ಮಂತ್ರವನ್ನು ಹೇಳಿ ಕೊನೆಯಲ್ಲಿ ಆದಿತ್ಯಾತ್ಮನೇ ಶ್ರೀರುದ್ರಾಯ ನಮೋ ನಮಃ ಅಂತ ಹೇಳಿದೆ ನಾನು. ಅಂದರೆ ಆದಿತ್ಯಾತ್ಮಕನಾಗಿರ್ತಕ್ಕಂಥ ಶ್ರೀರುದ್ರನಿಗೆ, ಪರಮೇಶ್ವರನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನತಕ್ಕಂಥದ್ದು. ಆದಿತ್ಯಾತ್ಮಕನಾಗ ಶ್ರೀರುದ್ರ ಹೇಗಾಗ್ತಾನೆ ಅನ್ನತಕ್ಕಂಥದ್ದನ್ನು ಇಲ್ಲಿ ಸೋಜಿಗ ಆಗಿರುತ್ತೆ. ಇದು ವೇದದಲ್ಲಿ ನಮಗೆ ಮಂತ್ರರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೂರ್ಯ ಮತ್ತು ಶಿವನ ಒಂದು ಸಂಯೋಗ ಆಗ್ತಕ್ಕಂಥದ್ದನ್ನು ಇಲ್ಲಿ ಕಲಿಯುಗದಲ್ಲೂ ಸಹ ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿರುತ್ತೆ. ಸೂರ್ಯನನ್ನು ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು, ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಗ್ರಹ ಅಂತ ನಾವು ಪರಿಗಣಿಸ್ತೀವಿ. ನಾವು ಗ್ರಹಾಣಾಂ ಆದಿರಾದಿತ್ಯ ಅಂತ ಹೇಳ್ತೀವಿ. ಆ ಸೂರ್ಯನಿಗೆ ಇರತಕ್ಕಂಥ ಅಧಿದೇವತೆ ಪ್ರತ್ಯಧಿದೇವತೆಗಳನ್ನು ನಾವು ಗಮನಿಸ್ಕೊಂಡಿದ್ದಾದಲ್ಲಿ ಅಗ್ನಿ ಆತನಿಗೆ ಅಧಿದೇವತೆ ಆಗ್ತಾನೆ ಮತ್ತು ರುದ್ರ ಪ್ರತ್ಯಧಿದೇವತೆ ಆಗ್ತಾನೆ. ಸೊ ಈ ನವಗ್ರಹ ಸೂಕ್ತ ಅನ್ನತಕ್ಕಂಥದ್ದು ನವಗ್ರಹ ದೇವತಾ ಪರಂಪರೆಯಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೂರ್ಯನಿಗೆ ಮತ್ತು ರುದ್ರನಿಗೆ ಅಲ್ಲಿ ಒಂದು ನಂಟಿದೆ, ಅಲ್ಲಿ ಒಂದು ಕನೆಕ್ಷನ್ ಇದೆ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಎಲ್ಲೆಲ್ಲಿ ಸೂರ್ಯ ಆರಾಧನೆ ಮಾಡ್ತೀವಿ ಅಲ್ಲೆಲ್ಲವೂ ಸಹ ಈಶ್ವರನ ಆರಾಧನೆ ಅನ್ನತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಹಾಗೆ ಈಶ್ವರ ಆರಾಧನೆ ಮಾಡಿದಾಗಲೂ ಅಷ್ಟೇ ಸೂರ್ಯ ಆರಾಧನೆ ಅನ್ನತಕ್ಕಂಥದ್ದು ತಾನೇ ತಾನಾಗಿ ಬರತಕ್ಕಂಥದ್ದು ನಾವು ನೋಡ್ತೀವಿ ನಾವು. ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮತ್ತು ಪಂಚಾಯತನ ಪೂಜಾ ಪದ್ಧತಿ ಅನ್ನೋದನ್ನು ವಿಶೇಷವಾಗಿ ಶಂಕರಾಚಾರ್ಯರು ನಮಗೆ ಕೊಟ್ಟಿರತಕ್ಕಂಥದ್ದಾಗಿರುತ್ತೆ. ಆದಿತ್ಯ, ಅಂಬಿಕಾ, ವಿಷ್ಣು, ಗಣನಾಥ ಮತ್ತು ಮಹೇಶ್ವರ ಅನ್ನತಕ್ಕಂಥ 5 ದೇವತೆಗಳು. ಈ 5 ದೇವತೆಗಳನ್ನು ಸೇರಿಸಿ ಪೂಜೆಯನ್ನು ಮಾಡೋ ಕಲ್ಪ ಬಂದಾಗ ಅಲ್ಲಿ ಆದಿತ್ಯನೂ ಇರ್ತಾನೆ, ಮಹೇಶ್ವರನೂ ಸಹ ಇದ್ದೇ ಇರ್ತಾನೆ. ಈ 2 ದೇವತೆಗಳಿಗೆ ಪೂಜೆ ಅನ್ನತಕ್ಕಂಥದ್ದು ಸರಿಸಮಾನವಾಗಿ ಸಲ್ಲತಾ ಹೋಗುತ್ತೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡಿದ್ದಾದಲ್ಲಿ ಆದಿತ್ಯ ಯಾರು ಅಂತಂದರೆ ಸೂರ್ಯನಾರಾಯಣ ಅಂತ ಹೇಳ್ತೀವಿ ನಾವು. ಸೂರ್ಯನನ್ನು ಸಂಬೋಧನೆಯನ್ನು ಮಾಡಬೇಕಾದಾಗ ಸೂರ್ಯನಾರಾಯಣ ಅಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶವೇ ಆದಿತ್ಯ ಆಗಿರ್ತಾನೆ, ಸೂರ್ಯನಾರಾಯಣ ಆಗಿರ್ತಾನೆ. ಹಾಗಾಗಿ ಮತ್ತೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ ಶಿವಕೇಶವರಲ್ಲಿ ಯಾವುದೇ ಭೇದ ಭಾವಗಳಿಲ್ಲ ಅಂತ ಹೇಳ್ತಾರೆ. ಕೇಶವ ಅಂದರೆ ಮಹಾವಿಷ್ಣು, ಸೊ ಶಿವ ಅಂತಂದರೆ ಪರಮೇಶ್ವರ ಆಗಿರ್ತಾನೆ. ಇದನ್ನು ಹೇಳೋದಕ್ಕೆ ನಮ್ಮಲ್ಲಿ ಒಂದು ಪ್ರಾಚೀನವಾದ ಒಂದು ಶ್ಲೋಕವೂ ಸಹ ಇದೆ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಯಥಾ ಶಿವಮಯೋ ವಿಷ್ಣುರೇವಂ ವಿಷ್ಣುಮಯ ಶಿವ ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಅಭಿರಕ್ಷತು ಅಂತ ಹೇಳ್ತಾರೆ. ಅಂದರೆ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ, ಶಿವ ಯಾರು ಅಂದರೆ ಸಾಕ್ಷಾತ್ ವಿಷ್ಣುವಿನ ರೂಪವೇ ಆಗಿರ್ತಾನೆ.
ವಿಷ್ಣು ಯಾರು ಅಂತಂದರೆ ಸಾಕ್ಷಾತ್ ಶಿವನ ರೂಪವೇ ಆಗಿರ್ತಾನೆ. ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಶಿವನ ಹೃದಯದಲ್ಲಿ ಸದಾಕಾಲ ವಿಷ್ಣು ನೆಲೆಸಿರ್ತಾನೆ, ವಿಷ್ಣುವಿನ ಹೃದಯದಲ್ಲಿ ಸದಾಕಾಲ ಶಿವನು ಸಹ ಆವಾಸ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಶಿವಕೇಶವರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ, ಅವರಿಬ್ಬರದು ಒಂದೇ ಸ್ವರೂಪ ಆಗಿರುತ್ತೆ, ರೂಪಗಳು ಬೇರೆ ಬೇರೆ ಆಗಿರುತ್ತೆ, ಉದ್ದೇಶಗಳು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಆದರೆ ಜಗತ್ತನ್ನು ಸಂರಕ್ಷಣೆಯನ್ನು ಮಾಡಿ ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಈ ತ್ರಿಮೂರ್ತಿಗಳು 3 ಜನ ನಮಗೆ ಬೇಕಾಗ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಅದರಲ್ಲೂ ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡಿದ ನಂತರ ಆತನ ಕೆಲಸ ಹೆಚ್ಚಾಗಿರೋದಿಲ್ಲ. ಮತ್ತೊಂದು ಕಲ್ಪದವರೆಗೂ ಸಹ ಆತ ಒಂದು ರೀತಿಯಲ್ಲಿ ತಪೋಮುದ್ರೆಯಲ್ಲಿ ಕೂತ್ಕೊಂಡಿರ್ತಾನೆ ಅಂತ ಹೇಳ್ಬೋದು ನಾವು. ಆದರೆ ಸ್ಥಿತಿಕಾರಕನಾಗಿರ್ತಕ್ಕಂಥ ಮಹಾವಿಷ್ಣು ಪ್ರತಿದಿನವೂ ಎಲ್ಲವೂ ತನ್ನ ಸ್ವಸ್ಥಾನದಲ್ಲಿದೆ ಅಂತ ನೋಡ್ಕೋಬೇಕು ಅಂತಂದರೆ ಆತನ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಮತ್ತು ಲಯಕಾರಕ, ಯಾವಾಗ ಪ್ರಳಯ ಉದ್ಭವ ಆಗುತ್ತೆ ಆ ಸಮಯದಲ್ಲಿ ಈಶ್ವರ ಜಾಗೃತನಾಗ್ತಾನೆ. ಬ್ರಹ್ಮ ಸೃಷ್ಟಿ ಮಾಡಿ ಮತ್ತು ಮಹಾವಿಷ್ಣು ಎಲ್ಲವನ್ನು ನಡೆಸ್ಕೊಂಡು ಬಂದಿರೋದನ್ನು ಈ ಮಹಾಶಿವ ಮಹೇಶ್ವರ ಎಲ್ಲವನ್ನು ತನ್ನಲ್ಲಿ ಲೀನ ಮಾಡ್ಕೊಳ್ತಾನೆ. ಅದು ಆತನ ಕೆಲಸ ಆಗಿರುತ್ತೆ. ಇದು ಪ್ರಳಯಕಾರಕ ಅಂತ, ಲಯಕಾರಕ ಅಂತ ಅದಕ್ಕೆ ಹೇಳ್ತೀವಿ ನಾವು. ಸೊ ಈ 3 ಜನ ಇಲ್ಲದೆ ಹೋದರೆ, 3 ಜನ ತಮ್ಮ ತಮ್ಮ ಕೆಲಸವನ್ನು ಸಕಾಲದಲ್ಲಿ ಮಾಡದೆ ಹೋದರೆ ಸೃಷ್ಟಿ ಕಾರ್ಯಕ್ಕೆ ಅರ್ಥ ಇರೋದಿಲ್ಲ. ಯಾವಾಗ ಪರಮೇಶ್ವರ ಲಯಕಾರಕನಾಗಿ ಎಲ್ಲವನ್ನು ತನ್ನಲ್ಲಿ ಮತ್ತೆ ತೆಗೆದುಕೊಳ್ತಾನೋ ಆಗ ಬ್ರಹ್ಮ ಮತ್ತೆ ತನ್ನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಮತ್ತೊಂದು ಕಲ್ಪ, ಮತ್ತೊಂದು ಮನ್ವಂತರ, ಮತ್ತೊಂದು ಯುಗ ಮತ್ತೆ ಪ್ರಾರಂಭ ಆಗುತ್ತೆ. ಆಗ ಸೃಷ್ಟಿ ಕಾರ್ಯ ಅನ್ನೋದು ಮತ್ತೆ ಶುರುವಾಗುತ್ತೆ. ಈ ರೀತಿ ಇಲ್ಲಿ ವಿಶೇಷವಾಗಿದ್ದನ್ನು ನಮ್ಮಲ್ಲಿ ಏನಂತಂದರೆ ಅಮೂರ್ತಿ ರೂಪದಲ್ಲಿ ಭಗವಂತನ ಆರಾಧನೆಯನ್ನು ಮಾಡೋದನ್ನು ವೇದದಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ಅಂದರೆ ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡೋದು ಮೂಲದಲ್ಲಿ ಇಲ್ಲ. ವಿಗ್ರಹಾರಾಧನೆ ಅನ್ನತಕ್ಕಂಥದ್ದು ವೇದಿಕ್ ಪೀರಿಯಡ್ ಅನ್ನೋದು ನಾವು ತೆಗೆದುಕೊಂಡು ಹೋಗಿ ನೋಡಿದ್ದಾದಲ್ಲಿ ಅಗ್ನಿ, ಸೂರ್ಯ, ಚಂದ್ರ ಇವರೇ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವತೆಗಳು. ಏನೇ ಆಹುತಿ ಕೊಡಬೇಕಾದ್ರೆ, ಏನೇ ಒಂದು ಆರಾಧನೆಯನ್ನು ಮಾಡಬೇಕಾದ್ರೆ ಅಗ್ನಿ ರೂಪದಲ್ಲೇ ಮಾಡೋದನ್ನು ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಯಜ್ಞ ಯಾಗಾದಿಗಳು ಅಂತ ಮಾಡ್ತಾಯಿದ್ರು. ಆವತ್ತಿನ ಕಾಲದಲ್ಲಿ 21 ವಿಶೇಷವಾದ ಯಜ್ಞಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಗ್ನಿಷ್ಠೋಮ, ಅತಿರಾತ್ರ, ವಾಜಪೇಯ, ಪೌಂಡರೀಕ, ಸಾರ್ವಭೌಮ ಇತ್ಯಾದಿಯಾಗಿ ಹಲವಾರು ವಿಶೇಷ ಯಜ್ಞಗಳನ್ನು ಕಾಲಕಾಲದಲ್ಲಿ ಮಾಡ್ತಾಯಿದ್ರು. ಅಗ್ನಿ ರೂಪದಲ್ಲೇ ಎಲ್ಲ ದೇವಾನುದೇವತೆಗಳಿಗೂ ಸಹ ಆಹುತಿಗಳನ್ನು ಕೊಡ್ತಾಯಿದ್ರು. ಅದು ಇಂದ್ರನಾಗಿರಬಹುದು ಅಥವಾ ಮಹಾವಿಷ್ಣು ಆಗಿರಬಹುದು, ಬೇರೆ ಯಾವುದೇ ದೇವತೆಗಳಾಗಿರ್ಬೋದು. ಅಗ್ನಿ ರೂಪದಲ್ಲಿ ಆ ಅಗ್ನಿಗೆ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಆ ಹವಿಸ್ಸನ್ನು ತೆಗೆದುಕೊಂಡು ಹೋಗಿ ಆಯಾ ದೇವತೆಗಳಿಗೆ ಅವರಿರತಕ್ಕಂಥ ಲೋಕದಲ್ಲಿ ಅವರಿಗೆ ತಲುಪಿಸ್ತಾನೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ ಆಗಿರುತ್ತೆ. ಆದರೆ ಮುಂದಿನ ದಿನಗಳು ಯಾವಾಗ ಕಲಿಯುಗ ಅನ್ನೋದು ವ್ಯಾಪಿಸುತ್ತೋ ಆವಾಗ ಈಗ ಈ ಯುಗದಲ್ಲಿರತಕ್ಕಂಥ